ನಾನು ವಿಶೇಷ ಒಂದು ಸಾಧನೆ ಮಾಡಲು ಹೊರಟಂತ ವ್ಯಕ್ತಿಯನ್ನು ಸಂದರ್ಶನ ಮಾಡಲು ಹೊರಟಿದ್ದೇನೆ ಅಂತ. ಆ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಆಂಜನೇಯ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ಅವ್ರನ್ನ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ. ಇಲ್ಲಿ ಇವತ್ತು ಬಗನೂರು ಗ್ರಾಮದಲ್ಲಿ ಒಂದು ಮೂಟೆಯನ್ನು ಹೊರೋದು ಎಲ್ಲಿದಂದ್ರೆ ವಿಜಯಪುರ ಜಿಲ್ಲೆಯಿಂದ ಅಯೋಧ್ಯೆ ತನಕ ಹೊತ್ತುಕೊಂಡಂತ ಹೋಗೋದನ್ನು ದೊಡ್ಡ ಸಾಧನೆ ಅದು ನಾವು ಆ ಹೊತ್ಕೊಂಡು ಹೋದಂತ ಅವ್ರನ್ನ ನಾವು ನಿಮ್ಗೆ ಪರಿಚಯ ಮಾಡ್ಕೊಳ್ಕೊಂತಿದ್ದೀನಿ. ನಿಮ್ಮ ಹೆಸರೇನ್ರಿ? ಕೇದಾರಲಿಂಗ. ಕೇದಾರಲಿಂಗ. ನನ್ನ ಹೆಸರು ದರಪ್ಪ ತಂದೆ. ನೀವು ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ರಿ ಗೊತ್ತಾ? ಅಯೋಧ್ಯೆ ರಾಮ ಮಂದಿರ. ಎಲ್ಲಿಂದ ಪ್ರಯಾಣ ಬರ್ಸ್ಬೇಕಂತ ಮಾಡಿದ್ರಿ? ಸಿಂದಗಿ ತಾಲೂಕ್ ಬಗಾನೂರಿಂದ. ಸಿಂದಗಿ ತಾಲೂಕ್ ಬಗಾನೂರಿಂದ. ಎಷ್ಟು ಕೆಜಿ ಹೊತ್ಕೊಂಡು ಹೋಗ್ತೀರಿ? 55 ಕೆಜಿ. ಇದು 56 ಕೆಜಿ. 56 ಕೆಜಿ ಹೊತ್ಕೊಂಡಿರ್ತಾರೆ. 56 ಕೆಜಿ ಹೊತ್ಕೊಂಡು ಹೋಗ್ಬೇಕಾದ್ರೆ ಇದನ್ನ ನೀವು ನಡ್ಕೊಂಡು ನೀವು ನಿಮ್ ಜೊತೆಗೆ ಯಾರು ಇದಿರ್ತಾರೆ? ಇಲ್ಲ, ಯಾರು ಬರೋರು ಬರ್ತಾರ ಸರ್. ಪಾದಯಾತ್ರೆ ಇಲ್ಲಂದ್ರೆ ಇಲ್ಲ. ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ನೀವು ಈ 50 ಕೆಜಿ ಎಷ್ಟು ಕೆಜಿ ಹೊತ್ಕೊಂಡು ಹೋಗಿದ್ರು? ಫಸ್ಟ್ನೇ ಬಾರಿ ಸಿರ್ಸಲ್ಕ್ 55 ಕೆಜಿ ಇದೆ ಸರ್. ಎರಡನೇ ಬಾರಿ 60 ಕೆಜಿ ಇದೆ ಹುಂಜಂತಿ ಗ್ರಾಮ. ಮತ್ತ ಅವ್ಳು ಇನ್ನೊಂದ್ಸಲ 61 ಕೆಜಿ ಹುಂಜಂತಿಗೆ, ಮತ್ತ ಈ ಕಡೆ 65 ಕೆಜಿ. ಎಲ್ಲಿ 65 ಕೆಜಿ ಹೋಗ್ಕೊಂಡಿದ್ದೀರಿ? ಹುಂಜಂತಿ ಮಳೆ. ಎಷ್ಟು ಕಿಲೋಮೀಟರ್ ಇಲ್ಲಿಂದ? 95 ಕೆಜಿ. 95 ಕಿಲೋಮೀಟರ್. ಮತ್ತ ಶ್ರೀಸಲ್ಕ್ ಹೋಗ್ಬೇಕಾದ್ರೆ ಅಲ್ಲಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ನೋಡಿ? ಅದು 400 ಕಿಲೋಮೀಟರ್ ಸರ್. 400 ಕಿಲೋಮೀಟರ್ ನೀವು ಅಲ್ಲಿ ಇಲ್ಲಿಂದ ಒಬ್ಬರೇ ಹೊತ್ಕೊಂಡಿದ್ದೀರಿ? ಅಲ್ಲಿ ಮಧ್ಯದಾಗ ಯಾರಾದ್ರೂ ನಿಮ್ಗೆ ಸಪೋರ್ಟಿಗೆ ಏನಾದ್ರು? ಶ್ರೀರಾಮರ ಭಕ್ತರಾದ ಆಂಜನೇಯ ಭಕ್ತನಾದ ಶ್ರೀ ಕೇದಾರಲಿಂಗ ಕುಂಬಾರ ಅವರು ಈ ಅಯೋಧ್ಯೆ ಪ್ರಯಾಣ ಪಾದಯಾತ್ರೆಯನ್ನು ಯಾವ ಉದ್ದೇಶ ಇಟ್ಕೊಂಡು ಹೊಂಟಿದಾರ ಅದನ್ನು ನಾವು ಅವ್ರನ್ನ ಬಾಯಿಂದ ಕೇಳ್ಕೊಂಡಿದ್ದೀನಿ. ಕೇದಾರಲಿಂಗ ಅವರೇ, ನೀವು ಇಲ್ಲಿ ಮುಂಚೆ ನೀವು ಏನು ಉದ್ಯೋಗ ಮಾಡ್ತೀರಿ? ತೋಟದಲ್ಲಿ ಕೆಲಸ ಮಾಡ್ತೀರಿ ಸರ್. ತೋಟದಾಗ ಏನ್ ಕೆಲಸ ಮಾಡ್ತೀರಿ? ಹೊಲ ಮನೆ ನೀರು ಹೊಲ ಮನೆ ಕೆಲಸ ಮಾಡ್ತೀರಿ. ನೀವು ಅಯೋಧ್ಯೆ ಹೊಂಟಿದ್ರಲ್ಲ ಇವತ್ತು, ಅಯೋಧ್ಯೆ ಹೊಂಟು ಉದ್ದೇಶ ಏನು ನಿಮ್ದು? ಸರ್ ಊರಿಗೆ ಒಳ್ಳೇದಾಗಲಿ ಅಲ್ವಾ, ಸರ್ ಮಳೆ ಬೆಳೆ ಚೆನ್ನಾಗಾಗಲಿ. ನೀವು ಪ್ರಭು ಶ್ರೀರಾಮನಲ್ಲಿ ಭೇಟಿ ಆಗೋದು ಅಷ್ಟೇ ಅಲ್ಲ, ಅವ್ರ ಗ್ರಾಮದ ಜನಗಳಿಗೆ ಆಮೇಲೆ ಊರಿಗೆ ಸಮಸ್ತ ಗ್ರಾಮಸ್ಥರಿಗೆ ಎಲ್ಲಾನು ಒಂದು ಒಳ್ಳೇದಾಗಲಿ ಅಂತ ಉದ್ದೇಶದಿಂದ ಹೊಂಟಿದಾರ. ಹಾಗೂ ಮತ್ತೆ ಇನ್ನೊಂದು ನಿಮ್ ಇನ್ನೊಂದು ಅನಿಸಿಕೆ ಏನು? ಇವ್ರ ಜೊತೆಗೆ ಮನಸ್ಸಿನಲ್ಲಿರ್ತಕ್ಕಂಥದ್ದು ದೇಶದಲ್ಲಿ ಗೋ ಹತ್ಯೆಗಳನ್ನ ನಿಷೇಧ ಆಗ್ಬೇಕು ಅಂತ ಉದ್ದೇಶದಿಂದ ಅವರ ಪಾದಯಾತ್ರೆಯಲ್ಲಿ ಅದು ಒಂದು ಇದೆ ಅಂತ ಹೇಳ್ತಾ ಇದ್ದಾನ. ಅದ್ರ ಜೊತೆಗೆ ಅವರಲ್ಲಿ ಇರ್ತಕ್ಕಂಥ ಈ ಗೋ ಹತ್ಯೆ ನಿಷೇಧ ಆಗ್ಲಿಕ್ಕೆ ಕಾರಣ ಅನ್ನತಕ್ಕಂಥ ಒಂದು ಎರಡು ವಿಚಾರ. ನೀವು ಏನಾದ್ರು ಆ ಗೋಗಳನ್ನು ಸಾಕಿದ್ರೆ ನಿಮ್ಮ ಮನೇಲಿ? ಮುಂದೆ ಗೋಶಾಲೆನೇ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದ್ರ ಇವ್ರು ಏನಪ್ಪಾ ಅಂತಂದ್ರ ಅದ್ರ ಸಲುವಾಗಿ ಗೋಶಾಲೆಯನ್ನೇ ನಿರ್ಮಾಣ ಮಾಡ್ಕೋಬೇಕಂತ ಎಲ್ಲಿ ಅಯೋಧ್ಯೆ ಬಂದ ನಂತರ ಅವ್ರ ಪ್ರಯಾಣ, ಯಾಕಂದ್ರೆ ಇದು ಕಠಿಣ ಆಗೋದಕ್ಕೆ ಅಲ್ಲಿ ಇಲ್ಲಿರ್ತಕ್ಕಂಥ ವಿಜಯಪುರದಿಂದ ಅಯೋಧ್ಯೆ ತನಕ 65 ಕೆಜಿ ಇರ್ತಕ್ಕಂಥ ಮೂಟೆಯನ್ನು ಹೊತ್ಕೊಂಡು ಹೋಗ್ಬೇಕಂದ್ರೆ ಕಠಿಣ ಅದ. ನಮ್ಮ ಉದ್ದೇಶ ಏನದಪ್ಪ ಅಂದ್ರೆ, ಗ್ರಾಮಸ್ಥರ ಉದ್ದೇಶ ಏನಂದ್ರೆ ಎಲ್ಲರೂ ಸೇರ್ಕೊಂಡು ಒಟ್ಟು ಅವ್ರ ಏನಪ್ಪಾ ಗ್ರಾಮದ ಎಲ್ಲರೂ ಜನಗಳೇನ ಬಯಸೋದೇನಪ್ಪಾ ಅಂದ್ರೆ ಅವರ ಪ್ರಯಾಣ ಅಯೋಧ್ಯೆಯವರಿಗೆ ಸುಖಕರವಾಗಿ ಪ್ರಯಾಣ ಬಯಸ್ಲಿ ಅಂತೇಳಿ. ಯಾಕಂದ್ರೆ ಈ ಸಮಯದಲ್ಲಿ ತುಂಬಾ ಚಳಿ ಇದೆ. ಯಾಕಂದ್ರೆ ಚಳಿ ಸಮಯದಲ್ಲಿ ನಾವು ಸಾಮಾನ್ಯವಾಗಿ ಇಲ್ಲಿ ಇರ್ತಕ್ಕಂಥ ನೋಡ್ಬೋದು. ಇವತ್ತು ಎಷ್ಟಪ್ಪ ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ನ್ಯೂಸ್ ಅಲ್ಲಿ ಕೇಳ್ತಾರೆ ಎಷ್ಟಪ್ಪ ಅಂದ್ರ 9 ಡಿಗ್ರಿ ಸೆಲ್ಸಿಯಸ್ ಅಷ್ಟು 8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಅದ. ಆ ಕಡೆ ಸುಮಾರಾಗಿ ಉತ್ತರ ಹಿಂದೂಸ್ತಾನ ಕಡೆ ಹೋದ್ರಂತರೂ ಇದಕ್ಕಿಂತ ಕಡಿಮೆ ತಾಪಮಾನ ಇದೆ ಅಂತ. ಆ ತಾಪಮಾನ ಕಡಿಮೆ ಇದರಲ್ಲಿ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದರಲ್ಲಿ ಇವತ್ತು ಪ್ರಯಾಣ ಮಾಡೋದು ತುಂಬಾ ಕಠಿಣ ಇದು ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಸಾಮಾನ್ಯವಾಗಿ ನಾವು ಸಾಯಂಕಾಲ 5 ಗಂಟೆ ಯಾಕಂದ್ರ ಸುಟ್ರಗಳು ಜರ್ಕಿನ್ಗಳು ಹಾಕೊಂಡು ತಿರುಗಾಡ್ತೀವಿ ಎಲ್ಲರೂ, ನಾವು ಕೂಡಿಕೊಂಡು. ಆದ್ರೆ ಇವತ್ತು ಏನು ಇಲ್ಲಾರ್ದೆ ಕೇವಲ ಒಂದು ಹಾಫ್ ಪ್ಯಾಂಟ್ ಒಂದು ಸೈಡ್ ಮೇಲೆ ಇಲ್ಲಿ ತನಕ ಹೋಗ್ತಾ ಏನಂತಂದ್ರ ಇದು ತುಂಬಾ ಇದಿರ್ತಕ್ಕಂಥದ್ದು ಕಂಟಿನ್ಯೂ ವಿಷಯ ಅಂತ ಅಂದ್ಬಿಡ್ದು. ಅದರಂತೆ ಇವತ್ತು ಕೇರಳಿಂಗ ಗ್ರಾಮಸ್ಥರಿಂದ ಒಂದು ಸನ್ಮಾನ ಮಾಡ್ಬೇಕು ಅಂತ ಅನ್ಕೊಂಡಿದಾರ. ನೀವು ಯಾರು ಯಾರು ಅವ್ರಿಗೆ ಶಾಲೆ ಸನ್ಮಾನ ಮಾಡ್ಕೊಂಡಿದ್ರೆ ಮಾಡ್ಬಿಡ್ರಿ ಅವ್ರಿಗೆ ನೋಡ್ರಿ. ಪ್ರಭು ಶ್ರೀರಾಮನ ಅಯೋಧ್ಯಕ್ಕೆ ಪಾದಯಾತ್ರೆ ಹೋಗ ಕೇದಾರಲಿಂಗ ಅವರಿಗೆ ಈ ಗ್ರಾಮದ
ಶಿವಾನಂದ ಬಾಬಾ ಪಾಟೀಲ್ ಅವರು ಅವರಿಗೆ ಶಾಲಾ ಮತ್ತು ಹಾರ ಸನ್ಮಾನ ಮಾಡ್ತಾ ಇದಾರ. ಅವರ ಯಾವ ಉದ್ದೇಶ ಅಂದ್ರ ಅವರ ಪ್ರಯಾಣವನ್ನು, ಅವರ ಪಾದಯಾತ್ರೆಯನ್ನು, ಪ್ರಯಾಣ ಅಂದ್ರ ಮತ್ತೆ ನೀವು ಎಲ್ಲದ್ರಾಗ ಆಗ್ಬೋದು. ಈಗ ನೀವು ಬಸ್ ನಲ್ಲಿ ಹೋಗ್ಬೋದು, ಬೈಕ್ ನಲ್ಲಿ ಹೋಗ್ಬೋದು, ಆಮೇಲೆ ಇದರಲ್ಲಿ ನೀವು ಕಾರಲ್ಲಿ ಹೋಗ್ಬೋದು, ಪ್ರಯಾಣ ಆಗ್ತದೆ. ಆದ್ರೆ ಪಾದಯಾತ್ರೆಯನ್ನು ಅವರು ಸುಖಕರ ಆಗಲೆಂದು ಅವರು ಅವರಿಗೆ ಇದು ಆಗ್ಲತ್ತೆ ಯಾಕೆ ಸನ್ಮಾನ ಮಾಡ್ತಾ ಇದಾರ, ನೋಡ್ಬೋದು ವೀಕ್ಷಕರೇ. ಮೇಲೆ ಹೊತ್ಕೊಂಡು ಎಲ್ಲೆಲ್ಲಿ ಸ್ಟೇ ಮಾಡ್ತೀರಿ ಅಂದ್ರೆ ಹೇಳಕ್ಕಾಗಲ್ಲ ಸರ್. ಸುಮಾರು 10 ಕಿಲೋಮೀಟರ್ ಹೋಗ್ತಾರೆ, ಅಂದ್ರೆ 5 ಕಿಲೋಮೀಟರ್ ಹಿಂಗ. ಮತ್ತೆ ನೀವು ಏನ ಹಂಗೆ ರಾತ್ರಿಯಲ್ಲಿ ಪ್ರಯಾಣ ಮಾಡ್ತೀರ, ಹಗಲಲ್ಲಿ ಪ್ರಯಾಣ ಮಾಡ್ತೀರಿ? ಸಾಯಂಕಾಲ ಜಾಸ್ತಿ ಹೋಗ್ತಾರೆ ಸರ್. ಮಧ್ಯಾಹ್ನಲ್ಲಿ ಕುಂದಿರುತ್ತೆ, ಬಿಸಿಲು ಇರ್ತಾರೆ, ಸಾಯಂಕಾಲ ಜಾಸ್ತಿ ಹೋಗ್ತಾರೆ. ಇದು ನಿಮ್ಮ ವಿಜಯಪುರದಿಂದ ಅಯೋಧ್ಯೆ ಪ್ರಯಾಣ ಇದು ಸುಮಾರು ಎಷ್ಟು ತಿಂಗಳು ನಿಮ್ಮ ಆಗ್ಬೋದು? ಎಷ್ಟು ತಿಂಗಳು ಅಲ್ಲಿಗೆ ಹೋಗ್ತಾರೆ? ಎಷ್ಟು ತಿಂಗಳು? 2 ತಿಂಗಳು ಸರ್. 2 ತಿಂಗಳು ಆಗಿ ಮುಟ್ಬಿಡ್ತೀರಿ ಅಂದಾಜ? ಕಂಡೀಷನ್ ಮಾತಾಡಕ್ ಆಗಲ್ಲ ಸರ್. ಹೌದಾ? ಮುಂಚೆ ನೀವು ಇದಕ್ಕ ಶ್ರೀಶೈಲಕ್ಕೆ ಹೋಗಿದ್ರಲ್ಲ, ಅವಾಗ ಎಷ್ಟು ದಿನ ಟೈಮ್ ತಗೊಂಡಿದ್ರಿ? 12 ದಿನಕ್ಕೆ ಹೋಗಿಲ್ಲ ಸರ್ ಶ್ರೀಶೈಲ. ಇಲ್ಲಿಂದ ಕೇವಲ 12 ದಿನದಲ್ಲಿ ಹೋಗಿದ್ರಿ? ಅಲ್ಲಿ ಶ್ರೀಶೈಲಕ್ಕೆ ಹೋದ ನಂತರ ಅಲ್ಲಿ ನಿಮ್ಗೆ ಸ್ವಾಗತ ಮಾಡ್ಕೋಕ ಸ್ವಾಗತ ಮಾಡಕ್ ಜಗದ್ಗುರು ಶಾಲ ಸರ್. ಪ್ರಿಯ ವೀಕ್ಷಕರೇ, ಇದು ಬಳಗಾನೂರು ಗ್ರಾಮದಿಂದ ಅಯೋಧ್ಯಕ್ಕೆ ಹೋಗೋದಂದ್ರ ಅತಿ ಸಾಮಾನ್ಯ ವಿಷಯ ಅಂತ ಅಲ್ವೇ ಅಲ್ಲ. ಯಾಕಂದ್ರ ಇವತ್ತು ಅಯೋಧ್ಯೆ ತಕ ಕೆಲವರು ನಾ ಕೇಳಿದೀವಿ, ಸೈಕಲ್ ಮೇಲೆ ಹೋಗೋದನ್ನ ಕೇಳ್ಕೊಂಡಿದೀವಿ. ಕೆಲವೊಬ್ರು ಅಲ್ಲಿಂದ ಅಕ್ಕಪಕ್ಕದ ರಾಜ್ಯಗಳಿಂದ ಪಾದಯಾತ್ರೆಯನ್ನು ಹೋಗೋದಕ್ಕೆ ಕೇಳಿದೀವಿ. ಸುಮಾರಾಗಿ 100 ಕಿಲೋಮೀಟರ್, 700 ಕಿಲೋಮೀಟರ್, 300 ಕಿಲೋಮೀಟರ್ ಕೇಳಿದ್ರಿ. ಆಮೇಲೆ 500 ಕಿಲೋಮೀಟರ್ ಕೇಳಿದ್ರಿ. ಆಮೇಲೆ ಇಲ್ಲಿ ಕರ್ನಾಟಕದಿಂದ ಹೋಗೋರು ಕೇಳಿದ್ರಿ. ಆದ್ರ ನೀವು ಒಂದು 55 kg ಮೂಟೆ ಹೊತ್ಕೊಂಡಿದೆ ಅಂತ ಕೇಳಕ್ ಅವರಿಗೆ ಗ್ರಾಮದಿಂದ ಎಲ್ಲರಿಂದ ಸನ್ಮಾನ ಸಹ ಆಗಿತ್ತು. ನೀವು ನೋಡ್ಬೋದು ವೀಕ್ಷಕರೇ. ಅದೇ ರೀತಿಯಾಗಿ ನೀವು ಅವರಿಗೆ ಒಂದು ಬ್ಯಾನರ್ ಅನ್ನು ಕಾಣಬಹುದು. ವಿಜಯಪುರ ಟು ಅಯೋಧ್ಯ, ಬೆಂಗಳೂರಿನಿಂದ ಅಯೋಧ್ಯೆವರೆಗೆ 56 kg ಗೋಧಿ ಮೂಟೆಯನ್ನು ಹೊತ್ತುಕೊಂಡು ಪಾದಯಾತ್ರೆ. ಜೈ ಕರ್ನಾಟಕ, ಜೈ ಶ್ರೀರಾಮ್ ಹಾಗೂ ಕೆಲವರು ನಂಬರ್ ಅನ್ನು ಹಾಕಿದ್ದಾರೆ ಅವರು. ಇದನ್ನು ಈ ಎಲ್ಲಾ ಜನಗಳನ್ನು ಇದನ್ನು ಕಾಣಬೇಕು. ಇದನ್ನು ಯಾವ ರೀತಿ ಅಂತಂದ್ರ ಈ ನೋಡ್ಬೋದು. ಇದು ಈ ಬ್ಯಾನರ್ ಅನ್ನು ಏನಪ್ಪಾ ಅಂತಂದ್ರ ನೀವು ಇಷ್ಟೇ ಇದನ್ನು ಮಾಡೋಣ, ಕೈಯಾಗಿ ಇಟ್ಕೊಂಡ್ರೆ ಇದಾಗಲ್ಲ. ಇದಕ್ಕೊಂದು ಒಂದು ರೆಟ್ಟೆಗೆ ಅಂಟಿಸಿ, ಯಾವ್ದಾರ ಒಂದು ರೆಟ್ಟೆಗೆ ಅಂಟಿಸ್ಕರೆ ಅವ್ರ ಇದ್ರಲ್ಲಿ ಹಿಂದ್ಗಡೆ ಹಾಕಂಡ ಅವ್ರಿಗೆ, ಯಾಕಂದ್ರೆ ಇಲ್ಲಿ ದೂರ ಪ್ರಯಾಣ ಇರ್ತದ, ದೂರ ಪ್ರಯಾಣ ಇರ್ತದೆ. ಅಲ್ಲಿ ತನಕ ಹೋಗೋರು ಸ್ವಲ್ಪ ನಾಮಿನೇಷನ್ ಸಿಸ್ಟಮ್ ಸ್ವಲ್ಪ ಇದಾಗಿರ್ತಾನೆ. ಯಾಕಂದ್ರೆ ಎಲ್ಲಾ ಇದರಲ್ಲಿ ಹೋಗ್ಬೇಕಂತಂದ್ರ ಇದನ್ನ ಈ ಜನಗಳು, ಯಾಕಂದ್ರೆ ಪ್ರಯಾಣ ಭಯಂಕರ ಕಠಿಣ ಇರ್ತದ. ಪ್ರತಿಯೊಂದು ಹಳ್ಳಿಯಲ್ಲಿ ಸುಮಾರಾಗಿ 1600 ಕಿಲೋಮೀಟರ್ ಪ್ರಯಾಣ ಬೆಳೆಸಬೇಕಂತ ಬಹಳ ಇದಿರ್ತದ. ಅದಕ್ಕೆ ಅದು ಆ ಜನರನ್ನ ಮುಖಾಂತರ ಎಲ್ಲಾ ಗ್ರಾಮಸ್ಥರು ಗೊತ್ತಾಗಬೇಕು. ಈ ಅಯೋಧ್ಯೆಗೆ ಹೋಗತಕ್ಕಂತ ಇದಕ್ಕ ಪ್ರಯಾಣಕ್ಕೆ ಪಾದಯಾತ್ರೆಗೆ ಈ ಗ್ರಾಮಸ್ಥರಿಂದ ತುಂಬಾ ಹೃದಯದಿಂದ ಉತ್ಪೂರ್ವಕದಿಂದ ಬೀಳ್ಕೊಳ್ಳಲು ಗ್ರಾಮದ ಜನಗಳು ತುಂಬಾ ಜನಗಳು ಬಂದಿದ್ದಾರೆ. ಆ ಗ್ರಾಮದಲ್ಲಿ ಇರ್ತಕ್ಕಂತ ಯುವಕ ಮಂಡಳಿ ಏನದಲ್ಲ ಅವರಲ್ಲಿ ನಾವು ಮಾತಾಡಿಸ್ಬೇಕು ಅನ್ಕೊಂಡಿದ್ದೀನಿ. ಅವ್ರು ಏನಂತಾರ ಕೇಳೋಣ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಅನಿಲ್ ಸುರಿಗಳು ಅಂತೇಳಿ. ಈ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಕೇದಾರ ಕುಂಬಾರ್ ಅವರು ಈ ಹಲವು ವರ್ಷಗಳಿಂದ ಇಂಥ 55 kg 60 kg ಮೂಟೆ ಹೊತ್ತು ಸಾಧನೆ ಗೈದಿದ್ದಾರೆ ಆಲ್ರೆಡಿ. ಈಗ ಶ್ರೀಶೈಲಕ್ಕ 2 ಬಾರಿ ಹೋಗಿ ಬಂದಿದ್ದಾರೆ. ಅದೇ ರೀತಿ ಹುಲಿಜಂತಿ ಮಳೆಗಾಲಕ್ಕೆ 2 ಸಲ ಹೋಗಿ ಬಂದಿದ್ದಾರೆ. ಹೀಗಾಗಿ ಅವರು ಮಾಡ್ತಿರ್ತಕ್ಕಂಥ ಸಾಧನೆ ಅಂತಿರ್ತದಲ್ಲ. ಯಾಕಂದ್ರೆ ಕಾಮನ್ ಆಗಿ ಪಾದಯಾತ್ರೆ ಮೂಲಕ ಎಲ್ಲರೂ ಹೋಗ್ಬೋದು. ಯಾಕಂದ್ರೆ ಜೋಳ ಜೊತೆ ಮಾಡ್ಕೊಂಡು ಎಲ್ಲರೂ ಹೋಗ್ಬೋದು. ಇಂಥ 56 kg ಮೂಟೆ ಎತ್ಕೊಂಡು ಪಾದಯಾತ್ರೆ ಮಾಡೋದು ಸಾಮಾನ್ಯ ಮಾತಾಡೋದು ಅಂತ ದೇವರು ಅಂತ ಶಕ್ತಿ ಕೊಟ್ಟ ಅವ್ರಿಗೆ. ಅದೇ ರೀತಿ
ಅಯೋಧ್ಯ ಶ್ರೀರಾಮಚಂದ್ರ ಅವರಿಗೆ ಆಯುಷ್ಯ ಬಗ್ಗೆ ಕೊಟ್ಟು ಕಾಪಾಡಲಿ. ಹಾಗೂ ಇಂಥ ಸಾಹಸಕ್ಕೆ ಎಲ್ಲ ಸಮಸ್ತ ಬಳಗಾನೂರಿನ ಗ್ರಾಮಸ್ಥರು, ಎಲ್ಲ ಗುರು ಹಿರಿಯರು, ಸ್ನೇಹಿತರು, ಎಲ್ಲ ಗ್ರಾಮಸ್ಥರು ಅವರಿಗೆ ಎಲ್ಲರೂ ಸಹಕಾರ ನೀಡ್ತಾರ. ಎಲ್ಲರೂ ಅವರಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸಕ್ಕೆ ಇಷ್ಟಪಡ್ತೀವಿ ಸರ್. ನೀವು ಇಲ್ಲಿಂದ ದೂರ ಪ್ರಯಾಣ ಮಾಡಿಸಿದಾರ, ಅದರಿಂದ ಗ್ರಾಮದವರಿಗೆ ಒಂದು ಎಲ್ಲಿಯವರೆಗೆ ನೀವು ಸಪೋರ್ಟ್ ಕೊಡ್ಬೇಕು, ಎಲ್ಲಿ ನೀವು ಆದ್ರೆ ಬರ್ತೀವಿ ಅವ್ರ ಜೊತೆ ಹೋಗ್ತಿರೋ ಎಂತ ಇಲ್ಲ. ಅದೇ ರೀತಿಯಾಗಿ ಈ ನಮ್ಮ ಊರಿನ ಗ್ರಾಮಸ್ಥರು ಹಿರಿಯರು ಆಗಿರ್ತಕ್ಕಂಥ ಎಲ್ಲ ನೂರವರಾಗಲಿ, ಅವರ ಸಂಗಡಿಗರಾಗಲಿ, ಎಲ್ಲರೂ ತಮ್ಮ ಆದಷ್ಟು ಎಲ್ಲಿಯವರೆಗೆ ಸಾಧ್ಯ ಆಗುತ್ತೋ ಅಲ್ಲಿಯವರೆಗೂ ಅವರಿಗೆ ಸಾಥ್ ಕೊಡಲು ಹೊರಟಿದ್ದಾರೆ. ಅದೇ ರೀತಿ ಅವರ ಸ್ನೇಹಿತರು ಸಹ ಅವರನ್ನ ಅಲ್ಲಿವರೆಗೂ ಸ್ವಲ್ಪ ಸಹಾಯ ಮಾಡ್ತೀವಿ ಅಂತೇಳಿ ಜೋರ್ ಜೊತೆ ಹೊಂಟಿದ್ದಾರೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈ ಸುಳ್ಳಿ ಅನಿಲ್ ಅವರು ಕೆಲವೊಂದು ವಿಷಯಗಳ ತಮ್ಮ ಅಭಿಪ್ರಾಯ ಹೇಳಿದ್ರು. ಅದೇ ರೀತಿ ಇನ್ನಿತರ ಯುವಕರ ಅವ್ರ ಬಗ್ಗೆ ಏನ್ ಹೇಳ್ತಾರತ್ತ ಅಂತ ಕೇಳೋಣ. ನೀವ್ ಹೇಳ್ತೀರಿ ಅವ್ರ ಬಗ್ಗೆ, ನಮ್ಮ ಆತ್ಮೀಯ ಸ್ನೇಹಿತ ಕೇದಾರಲಿಂಗ ಅವರು ಮಾಡ್ತಕ್ಕಂಥ ಕೆಲಸ ಬಹಳ ಅದ್ಭುತವಾದ ಕೆಲಸ. ಪ್ರಭು ಶ್ರೀರಾಮಚಂದ್ರ ಅವರನ್ನ ಆಶೀರ್ವಾದಿಸಲು ತಿಳ್ಕೊಳ್ತೀವಿ. ಇವರು ಮಾಡುವಂತ ಕೆಲಸ ಬಹಳ ಅದ್ಭುತವಾದ ಕಾರ್ಯ. ಇಡೀ ಮಾಡೋ ಪಾದಯಾತ್ರೆ ಮುಖಾಂತರ ಎಲ್ಲರೂ ಹೋಗ್ತಾರೆ. ಅದು ಸುಳ್ಳುಗಳವ್ರು ಹೇಳಿದಾಗೆ ಅದ್ರ ಮೂಟೆಯನ್ನು ಹೊತ್ಕೊಂಡು ಹೋಗಿ 1500-1600 ಕಿಲೋಮೀಟರ್ ಹೋಗೋದು ಅದ್ಭುತವಾದ ಸಾಧನೆ. ಸಾಧನೆ ಮಾಡಿ ಅವರ ಯಶಸ್ವಿಗೊಳಿಸಿ ಸಾಧನೆ ಮುಟ್ಲಿ, ಗುರು ತಲುಪಲಿ ಅಂತ ಹೇಳ್ತೀವಿ. ಅವ್ರ ಗುರು ತಲುಪಿದ್ರೆ ನಮ್ಮ ಗ್ರಾಮಕ್ಕೆ ಒಂದು ಹೆಮ್ಮೆಯ ವಿಷಯ ಅನ್ಕೊಂತೀವಿ. ಅವ್ರಿಗೆ ಒಳ್ಳೇದಾಗಲಿ. ನಮಸ್ಕಾರ ವೀಕ್ಷಕರೇ, ಇವತ್ತು ಈ ಅಯೋಧ್ಯ ಪ್ರಯಾಣ ಅಂತಕ್ಕಂಥದ್ದು ಸಾಮಾನ್ಯ ವಿಷಯ ಅಲ್ಲ. ನೀವು ನೋಡ್ತಕ್ಕಂಥದ್ದು ಇಲ್ಲಿ ಕಾಣ್ತಾ ಇರೋದು 55 kg ಮೂಟೆ ಹೊತ್ತಿರ್ಕೊಂಡು ಇದನ್ನೇ ನೀವು ನೋಡ್ಬೋದು. ಇಲ್ಲಿ ಅದ್ರ ಜೊತೆಗೆ ಜನರನ್ನ ಕಟ್ಟಿದ್ದಾರೆ. ಆಮೇಲೆ ಕೆಳಗಡೆಯನ್ನ ಕಂಪ್ಯೂಟರ್ ಕಾಟ ಇರೋದು. ಇಷ್ಟೊಂದು ಹೊತ್ತುಕೊಂಡು ಕಡೆ ನೀವು ನೋಡ್ಬೋದು ಅಲ್ಲಿ ಯಾವ ತರ ಇದನ್ನ ಕಾಟನ ಕಾಣ್ತಾ ಇದೆ. 65 kg ಇರೋದು, 65 kg 4 ಗ್ರಾಮದ ಇರೋದು. ಹಾಗೆ ಕರ್ನಾಟಕ ಮಾತೆಯ ಒಂದು ಕನ್ನಡಾಂಬೆಯ ಧ್ವಜ, ಅದ್ರ ಜೊತೆಗೆ ಪ್ರಭು ಶ್ರೀರಾಮರ ಒಂದು ಧ್ವಜವನ್ನು ಹೊತ್ತಿಕೊಂಡು ಇವತ್ತು ಹೋಗ್ತಾ ಇದ್ದಾನ. ನೀವು ನೋಡ್ಬೋದು ವೀಕ್ಷಕರೇ. ಅದ್ರ ಜೊತೆಗೆ ಈ ಜೊತೆಗೇನು, ಈ ಚೀಲ ಜೊತೆಗೇನು ಅವನು ತಾನು ಇರ್ತಕ್ಕಂಥ ಹಾಕಿರ್ತಕ್ಕಂಥ ಬಟ್ಟೆಗಳು, ಆಮೇಲೆ ಆ ಬಟ್ಟೆ ಜೊತೆಗೆ ತನಗೆ ಅಲ್ಪೋಪ ಆಹಾರ ಇದರಲ್ಲಿ ಶೇಖರಣೆ ಮಾಡಿ ಹೊತ್ಕೊಂಡಿರತ್ತ. ಸುಮಾರು 11 kg ಅದ. ಇದ್ರ ಜೊತೆಗೇನೆ ಹೊತ್ಕೊಂಡು ಅದ್ರ ಜೊತೆ ಸೇರಿಕೆ 65 kg ಆಗಿರೋದು. ಇದನ್ನು ಪ್ರಯಾಣ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಹೋಗ್ತಕ್ಕಂತ ಈ ಕೇದಾರಲಿಂಗ ಯಾರಾದ್ರೂ ಭಕ್ತಾದಿಗಳು ಏನೋ ಕೆಲವು ಹೇಳ್ತಾ ಇದಾರ, ಕೆಲವು ದೇಣಿಗೆಯನ್ನು ಕೊಡ್ತೀನಿ ಅಂತ ಇದ್ದಾರ, ಅವರನ್ನ ಸ್ವತಃ ನಾನು ಅವನು ಇಲ್ಲಿರ್ತಕ್ಕಂಥ ಇದನ್ನು ಆ ದೇಣಿಗೆಯನ್ನು ಶ್ರೀ ಪ್ರಭು ಶ್ರೀರಾಮ ತಲುಪಿಸಲಿ ಅಂತ ಹೇಳ್ತಾರೆ. ಕೆಲವರು ಅವರು ಕೊಟ್ಟಿದಾರ. ಅದನ್ನು ಏನು ಕೇದಾರಲಿಂಗ ಕುಂಬಾರ ಅವರು ಸ್ವೀಕಾರ ಮಾಡ್ಬೇಕು. ಈ ಭಕ್ತಾದಿಗಳು ಯಾರು ಕೊಡ್ತಿದಾರ ಅವರು ಕೇದಾರಲಿಂಗ ಕುಂಬಾರ ಅವರು ಇಲ್ಲಿಂದ ತಾವು ಏನು ಬೇಡ್ಕೊಂಡಿದಾರಲ್ಲ, ಏನಪ್ಪಾ ಅಂದ್ರ ಈ ಬಗಾನೂರದ ವಿಜಯಪುರ ಜಿಲ್ಲೆಯಿಂದ ಅಯೋಧ್ಯೆ ತಕ್ಕ ಒಂದು ಪಾದಯಾತ್ರೆ ಮುಖಾಂತರ 50 kg ಹೊತ್ಕೊಂಡು ಹೋಗ್ತಾ ಇದು ಅದ್ಭುತವಾದ ವಿಷಯನೂ ಆಗ್ಬೋದು. ಅವ್ರಿಗೆ ಏನಪ್ಪಾ ಅಂತಂದ್ರ ಶ್ರೀರಾಮರು ಇವರಿಗೆ ದಯ ತೋರಿ ಅಲ್ಲಿ ತಕ್ಕ ತಲುಪಲಿ ಅಂತ ನಾವು ಹೇಳ್ತಕ್ಕಂಥದ್ದು. ಇವತ್ತು ನೀವು ಹೋಗ್ತಕ್ಕಂಥದ್ದು ಅಯೋಧ್ಯೆ ಅಂದ್ರ ಸುಮಾರಾಗಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು? 16 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ 1600 ಕಿಲೋಮೀಟರ್ ಹೊತ್ಕೊಂಡು ಹೋಗ್ತಕ್ಕಂಥದ್ದು ಇದು ಸಣ್ಣ ಸಾಮಾನ್ಯ ಕೆಲಸ ಅಲ್ಲ.
ಇದು ಕಠಿಣ ಇದು ಅಂತ ಹೇಳ್ಬೇಕಂದ್ರ, ಯಾಕಂದ್ರೆ 55 ಕೆಜಿ ಹೊತ್ಕೊಂಡು ಹೋಗ್ಬೇಕಂದ್ರ ಅಯೋಧ್ಯೆ ತಕ್ಕ ತಾನು ನೀವು ಇಷ್ಟೊಂದು ಪ್ರಯಾಣ ಮಾಡ್ಬೇಕಾದ್ರೆ ಬಹಳ ಕಠಿಣ ವ್ಯವಸ್ಥೆ ಅದ. ಆದ್ರೆ ನೀವು ಇಲ್ಲಿ ತನಕ ಹೋಗ್ತಿರತ್ತಂದ್ರೆ ಮಧ್ಯದಲ್ಲಿ ನಿಮ್ಮ ಊಟದ ವ್ಯವಸ್ಥೆ ಯಾವ ತರ ಮಾಡಿದ್ರಿ? ಬಸ್ ಸ್ಟ್ಯಾಂಡ್ ಕೊಡ್ತಾರೆ ಸರ್. ನೀವೆಲ್ಲ ಎಲ್ಲ ರಸ್ತೆದಲ್ಲಿ ಹೋಗ